social activist Dr. Santosh Kumar B. Poddar said that IPC section 498A should be banned or amended for women take advantage and revenge by filing false cases against their husbands, addressing a press meet at the press club, Patrika Bhavan in Mangalore. ನನ್ನ ತರ ಯಾರು ಸಫರ್ ಆಗ್ತಿದ್ದಾರೆ ಅಂತ ಅವರಿಗೆ ಸಹಾಯ ಮಾಡಬೇಕು, ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಹೋದರರ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಫೈಟ್ ಮಾಡ್ತೀನಿ. ಮತ್ತೆ ದೇಶಾದ್ಯಂತ ಇವತ್ತು ಒಟ್ಟು 40ಕ್ಕೂ ಹೆಚ್ಚು ಬ್ಲಾಗ್ ಸ್ಪಾಟ್ಗಳು, ವೆಬ್ಸೈಟ್ಗಳು ಕೆಲಸ ಮಾಡ್ತಿದ್ದಾವೆ ಈ 498ಗೆ ಸಂಬಂಧಪಟ್ಟಂಗೆ. ಅದ್ರಲ್ಲಿ ಅವುಗಳನ್ನು ಕೂಡ ಒಂದೇ ಪ್ಲಾಟ್ಫಾರ್ಮ್, ಅವರು ಬೇರೆ ಬೇರೆ ಅವರಲ್ಲಿ ಕೂಡ ವೈಮನಸ್ಸಿದೆ, ಅವುಗಳನ್ನೆಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ನಮ್ಮ ಸ್ಟ್ರಗಲ್ ನ, ಫೈಟ್ ನ ಮತ್ತೆ ಇನ್ನೊಂದು ಸ್ಟ್ರಾಂಗ್ ಮಾಡಬೇಕು ಅನ್ನೋದಿದೆ. ಇಷ್ಟು ಕೆಲಸ ಇದೆ. ನೀವು ಆತ್ಮಹತ್ಯೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ 9 ನಿಮಿಷದಲ್ಲಿ ಯಾವ ಆಧಾರದ ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ನ್ಯೂ ದೆಹಲಿ ಅವರು ರಿಲೀಸ್ ಮಾಡಿರೋ ಡಾಟಾ 2010ರಲ್ಲಿ 10-11ರಲ್ಲಿ ರಿಲೀಸ್ ಮಾಡಿರೋದು. ಆದ್ರೆ ಈಗ 14ರಲ್ಲಿ ಆ ಡಾಟಾ 14 ಅಥವಾ 16 ಸೆಕೆಂಡ್ ಬಂದ್ ನಿಂತಿದೆ ಸರ್. 8 ನಿಮಿಷ 16 ಸೆಕೆಂಡ್ ಬಂದ್ ನಿಂತಿದೆ. ಆದ್ರೆ ಡಾಟಾ ನನ್ನ ಹತ್ರ ಅದು ಅಂಕಿ ಸಂಖ್ಯೆ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಅದನ್ನು ಹೇಳಿಲ್ಲ ಸರ್. 9 ನಿಮಿಷಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಇದೆ ಸರ್. ನೀವು ಸ್ವತಃ ವಿಕ್ಟಿಮ್ ಅಂತ ಹೇಳಿದ್ರೆ ಅದೇನು ಸರಿ ಸರ್, ನಾನು ವಿಕ್ಟಿಮ್ ಸರ್. ನನಗೋಸ್ಕರ ನಾನು ಹೋರಾಟ ಮಾಡಕ್ ಬಂದಿಲ್ಲ. ನನ್ನ ತರ ಯಾರು ಸಫರ್ ಆಗ್ತಿದ್ದಾರೆ ಅವ್ರಿಗೆ ನಾನು ನ್ಯಾಯ ಒದಗಿಸಕ್ಕೆ ಬಂದಿದ್ದೆ. ಬಟ್ ಅದನ್ನ ನನ್ನ ಕಥೆ ಹೇಳ್ಕೊತ ಹೋದ್ರೆ ಒಂದು ಬಹಳ ಎಪಿಸೋಡ್ಗಳಾಗ್ತಾವ ಸರ್. ನಾನು 2005ರಿಂದ ಟಿಲ್ ಡೇಟ್ ನನ್ನ ದಿನಚರಿ ಏನು ಅಂದ್ರೆ ಎವ್ರಿ ಅಲ್ಟರ್ನೇಟಿವ್ ಡೇ ಕೋರ್ಟ್, ಪೊಲೀಸ್ ಸ್ಟೇಷನ್, ಮೆಂಟಲ್ ಹಾಸ್ಪಿಟಲ್, ಜೈಲಿಗೆ ಅಡ್ಡಾಡೋದು ಇದಿದೆ ಸರ್. ನಮ್ಮ ಪ್ರಾಪರ್ಟಿ ಮತ್ತೆ ನಮ್ಮ ಎಲ್ಲಾನು ಏನಿದೆ ಸರ್ ಇವತ್ತು ಕಂಪ್ಲೀಟ್ ನೆಕೆಡ್ ಆಗಿ ನಿಂತಿದೆ ಸರ್. ನಾನು ಕ್ಲಾಸ್ 1 ಆಫೀಸರ್ ಆಗಿದ್ದೆ. ಎಂತ ನನಗೆ ಗವರ್ಮೆಂಟ್ ನಲ್ಲಿಲ್ಲ ಸರ್, ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ ಸರ್, ಅದು ಫಂಡೆಡ್ ಪ್ರಾಜೆಕ್ಟ್ ಸರ್. ಆಮೇಲೆ ಇವತ್ತು ನಾನು ನನ್ನ ಜೊತೆಗಿರೋರೆಲ್ಲ, ನಂದು ಮೆಡಿಕಲ್ ಅಂಡ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್, ನನ್ನ ಜೊತೆಗಿರೋರೆಲ್ಲರೂ ಬೈ ಚಾಯ್ಸ್ ಐ ಹ್ಯಾವ್ ಎಂಟರ್ಡ್ ಇನ್ ಟು ಸೋಷಿಯಲ್ ವರ್ಕರ್. ನಾನು ಇವತ್ತು UK ಅಥವಾ USA ನಲ್ಲಿ ಇರಬೇಕಾಗಿದ್ರೆ ನನ್ನ ಸ್ಯಾಲರಿ 25 ಲಕ್ಷ ದಾಟಬೇಕಾಗಿತ್ತು. ಆದ್ರೆ ಇವತ್ತು ಭಾರತದಲ್ಲಿ ಇದ್ಕೊಂಡು ಒಂದು ಕಷ್ಟಕರವಾದ ಜೀವನ ನಡೆಸ್ತಿದ್ದೀನಿ. ಅದಕ್ಕೆ ಕಾರಣ ಅಂದ್ರೆ ಈ ಒಂದು 498 Akhila Bharat Hindu Mahasabha District President addressed the press personnel at the press club, Patrika Bhavan in Mangalore. ನಾವು ಹಿಂದೂ ಮಹಾಸಭಾ ಕರ್ನಾಟಕ ರಾಜ್ಯ ಪಂಡಿತ್ ಪೂಜನೀಯ ಪಂಡಿತ್ ನಾಥರಾಮ್ ಗೋಡ್ಸೆ ಅವರನ್ನ ರಾಷ್ಟ್ರೀಯ ವ್ಯಕ್ತಿಯನ್ನಾಗಿ ಘೋಷಣೆ ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಒಂದು ಮಂದಿರವನ್ನ ನಿರ್ಮಾಣ ಆಗ್ತಾ ಇದೆ. ನಾಡು 30ನೇ ತಾರೀಕು ಜನವರಿಯಂದು ಅದಕ್ಕೆ ಶಿಲಾನ್ಯಾಸ ಮಾಡಲಿದ್ದಾರೆ. ರಾಜ್ಯ ಈ ವಿಚಾರದಲ್ಲಿ ಕೇಂದ್ರವನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಏನು ನಿರ್ಧಾರವನ್ನು ಅವರು ತಗೊಳ್ತಾರ ಶ್ರಮವನ್ನ ಬೆಳಗಳಿಂದ ಅವರನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಅಲ್ಲದೆ ಅನೇಕ ರಾಜ್ಯ ನಾಯಕರುಗಳು, ವಿಶೇಷವಾಗಿ ಜನಾರ್ದನ್ ಪೂಜಾರಿ ಇರಬಹುದು ಅಥವಾ ಆಂಜನೇಯ ರಾಜ್ಯದ ಮಂತ್ರಿಗಳಾಗಿರುವಂತಹ ಆಂಜನೇಯ ಇರಬಹುದು ಅಥವಾ ಇನ್ನೂ ಅನೇಕ ನಾಯಕರುಗಳು ಗೋಡ್ಸೆಯವರ ಬಗ್ಗೆ ಅತ್ಯಂತ ಕೆಳಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಖಂಡನೀಯ. ನಾವು ಜನಾರ್ದನ್ ಪೂಜಾರಿ ಅವರನ್ನ ಆಗ್ರಹಿಸ್ತಾ ಇದ್ದೇವೆ, ದಯವಿಟ್ಟು ಇಂಥ ಹೇಳಿಕೆಯನ್ನು ಕೊಡಬೇಡಿ. ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡ್ರೆ ದಯವಿಟ್ಟು ಅವರ ಮನೆಯವರವರಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕು. ಸದ್ಯದಲ್ಲಿ ಅವರಿಗೆ ಆ ಚಿಕಿತ್ಸೆಯನ್ನು ಕೊಡಿಸುವಂತ ಶಕ್ತಿ ಇಲ್ಲದಿದ್ರೆ ಹಿಂದೂ ಮಹಾಸಭಾ ಜನರ ಮುಂದೆ ಹೋಗಿ ಭಿಕ್ಷೆಯನ್ನಾಚಿಸಿಯಾದರೂ ಜನಾರ್ದನ್ ಪೂಜಾರಿಯವರಿಗೆ ಚಿಕಿತ್ಸೆಯನ್ನು ನಾವು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕೆಂದ್ರೆ ಅನೇಕ ವಿಚಾರಗಳ ಬಗ್ಗೆ ಅವರ ಹೇಳಿಕೆ ಇದೆ. ಹಿಂದೂ ಮಹಾಸಭಾವನ್ನು ನಿಷೇಧಿಸಬೇಕಂತ ಹೇಳ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಇವರು ಯಾತಕ್ಕೋಸ್ಕರ ಈ ತರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಿಂದೂ ಮಹಾಸಭಾ ಏನು ನಿನ್ನೆ ಮೊನ್ನೆ ಹುಟ್ಟಿಕೊಂಡ ರಾಜಕೀಯ ಪಕ್ಷವಲ್ಲ ಅಥವಾ ಯಾವುದೇ ಹಿಂದೂ ಪರ ಸಂಘಟನೆಯೋ. ಅದಕ್ಕೆ ಇತಿಹಾಸ ಇದೆ, ಒಂದು ಸ್ಥಾನಮಾನ ಇದೆ, ಗೌರವ ಇದೆ. ಅದನ್ನು ಜನಾರ್ದನ್ ಪೂಜಾರಿ ಅರ್ಥ ಮಾಡಿಕೊಳ್ಬೇಕು. ಅದು ಅಲ್ಲದೆ ಆಂಜನೇಯವರು ಹೇಳ್ತಾ ಇದ್ರು, ಆಂಜನೇಯವರ ಇತಿಹಾಸ ನಮ್ಗೆ ಗೊತ್ತಿದೆ, ಅವರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು ಅಂತ. ಒಬ್ಬ ತನ್ನ ಬೇಜವಾಬ್ದಾರಿ ಹೇಳಿಕೆಯಿಂದಾಗಿ ಆ 2 ಮಹಾನ್ ನಾಯಕರುಗಳಿಗೆ ಅಪಮಾನವನ್ನು ಮಾಡಿದ್ದಾರೆ.
ನನಗೆ ಅನಿಸ್ತದೆ ಆ ಇಬ್ಬರು ನಾಯಕರುಗಳ ಕಾಲಿನ ಧೂಳಿಗೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ ಆಂಜನೇಯನವರು. ಇಡೀ ದೇಶವೇ ಡಾಕ್ಟರ್ ಮದನ್ ಮೋಹನ್ ಮಾಳವೀಯ ಅವರನ್ನ ಗೌರವಿಸ್ತಾರೆ. ಹಾಗೆ ವಾಜಪೇಯಿ ಅವರು, ಅವರ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ನಾಯಕರು, ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ ಇದೆ. ಅಂಥದ್ರೊಳಗೆ ಈ ವ್ಯಕ್ತಿ ನಿನ್ನ ಹೇಳಿಕೆಯನ್ನು ಕೇಳುವಾಗ ನಮಗೆ ಅವರ ಬಗ್ಗೆ ಅಸಹ್ಯ ಆಗುತ್ತೆ. ನನ್ಗೆ ಗೊತ್ತಿದೆ, ಜನತಾದಳ ಸಂಯುಕ್ತದಲ್ಲಿ ಮಂತ್ರಿಯಾಗಿ ಅದೇ ಪಕ್ಷವನ್ನ ಹಿಂದಿನ ಬೈದು ಪಕ್ಷವನ್ನು ತೊರೆದು ಹೋದಂತ ವ್ಯಕ್ತಿ. ಅವರ ಇತಿಹಾಸದ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಇಂಥವರನ್ನ ನಾವೇನು ನಿರೀಕ್ಷೆ ಮಾಡಬೇಕಾಗುತ್ತೆ. ಆದ್ರಿಂದ ನಾನು ಸಿದ್ದರಾಮಯ್ಯ ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೂಡಲೇ ಅವರನ್ನು ಮಂತ್ರಿ ಸ್ಥಾನದಿಂದ ಉಚ್ಚರಿಸಬೇಕು ಹಾಗೂ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout, Airport Road, Blueberry Hills, Yayadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yayadi, Mangalore. ಪುಟ್ಟಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Lions Club International District 170 had organized Madhura Jeevana, the formula to touch the hearts of beautiful living, at Sriram Ashram, aided higher primary school Konchadi from 25th December to 26th December, under the leadership of Lion NGF Sureshwar. Lions Club International District 170 had organized Madhura Jeevana, the formula to touch the hearts of beautiful living,
at Sri Ram Ashram Aided Higher Primary School, Konchadi from 25th December to 26th December under the leadership of Lion MGF Suresh Rai. The program started with a prayer by Pallavi. Lion Suresh Rai welcomed the guests and presented fruit bowls to the guests. ಮಂಜುನಾಥ್ ಮೂರ್ತಿ ದಂಪತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ತುಂಬಾ ಬ್ಯುಸಿಯಾಗಿದ್ದರೂ ತಮ್ಮ ಉತ್ತಮ ಕಾರ್ಯಕ್ರಮಗಳಿಗೂ ಉತ್ತೇಜನ ನೀಡುವ ಮೂಲಕ ಮೇಯರಾಗಿ ಈ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆಯಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ಗೌರವಾನ್ವಿತ ಮಹಾಬಲನಾಥರವರು. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಹಾಬಲನಾಥರವರಿಗೆ ಪದವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶಾಲೆಯ ಉಪನ್ಯಾಸಕರು ಕೃಷಿ ಅವರಿಗೆ ಪದವಿ ಸ್ವಾಗತ. ಜಿಲ್ಲಾ ಪ್ರಥಮ ಉಪಗೌರವ ಕವಿತಾ ಶಾಸ್ತ್ರಿಯವರಿಗೆ ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿರುವ ವೆಲಾಸ್ ಅವರಿಗೂ ಸಹ ಫಲವಾಗಿ ಸ್ವಾಗತಿಸುತ್ತೇನೆ. And Prashant Pag introduced Prasad's Guruji. ಶಿವಮೊಗ್ಗದವರಾಗಿದ್ದು ಈಗ ಸುಮಾರು 18 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಜನರಿಗೆ ಆಧ್ಯಾತ್ಮ ಸಾಧನೆಯನ್ನು ಮತ್ತು ಜೀವನದ ಕಲೆಯನ್ನು ಹಂಚುವುದಕ್ಕಾಗಿ ತಮ್ಮನ್ನು ತಾವು ತೊಡಗಿಸುತ್ತಿದ್ದಾರೆ. ಇಷ್ಟಲ್ಲದೆ ಇವರು ಜ್ಯೋತಿಷ್ಯ, ವಾಸ್ತುಶಾಸ್ತ್ರ, ತತ್ವ ಸಾಮೂಹಿಕ, ಮುದ್ರಾ ವಿಜ್ಞಾನ, ಸ್ಮರಣಶಕ್ತಿಯ ಬಗ್ಗೆ ಅಪಾರ ಅನುಭವ ಹೊಂದಿದ್ದು ಇವನ್ನು ತಮ್ಮ ಸೇವೆಯ ಭಾಗವಾಗಿಸಿಕೊಂಡಿದ್ದಾರೆ. The Guruji addressed the gathering. ನಾಳೆಯಿಂದ ನಾವು ಈ ಮೊದಲ ಜೀವನದ ಒಂದು ಅಂಗವಾಗಿ ಸೈಕಾಲಜಿಕಲ್ ಬೇಸ್ ಆಗಿ ಮತ್ತೆ ಆ ಆಧ್ಯಾತ್ಮಿಕ ತಳಹದಿಯಲ್ಲಿ ಸೈಕಾಲಜಿಕಲ್ ಬೇಸ್ ಆಗಿ ಒಬ್ಬರಿಗೆ ಕೋಆರ್ಡಿನೇಷನ್ ಮಾಡ್ಕೊಳ್ಳೋದಕ್ಕೆ ಇದು ಮ್ಯಾನೇಜ್ಮೆಂಟ್ ಹೊರಟೇನು, ನಮ್ಮ ವೀಕ್ನೆಸ್ ಏನು, ನಮ್ಮ ಸ್ಟ್ರೆಂತ್ ಏನು, ಹಾಗೆ ನಮ್ಮ ಆಪರ್ಚುನಿಟಿನ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಇದರ ಒಂದು ಯೋಜಕವಾಗಿ ಕೆಲವು ಚಿಂತನೆಗಳು, ಕೆಲವು ಪ್ರೋಸೆಸ್ಗಳು ಇರುತ್ತೆ. ಸೊ ಹಾಗಾಗಿ 2 ದಿನಗಳ ಕಾರ್ಯಕ್ರಮ ತುಂಬಾ ಈ ಒಂದು ಬಿಸಿ ಶೆಡ್ಯೂಲ್ನಲ್ಲಿ ನಿಮಗೆ ತುಂಬಾ ಎಲ್ಲ ಬೇಕಾದ ಕಾಣಬಹುದು. ಆದರೆ ಇದನ್ನ ನಾವು ಮಾಡಬೇಕಾಗಿದ್ದು ಸುಮಾರು 1 ವಾರದಿಂದ 15 ದಿನಗಳ ಕಾರ್ಯಕ್ರಮವನ್ನು ಮಾಡಬೇಕು. ಆದರೆ 2 ದಿನ ಜಾಸ್ತಿ ರೂಪದಲ್ಲಿ ನಿಮಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಅದರಿಂದ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಬೆಳಗಿಂದ ಸಾಯಂಕಾಲ ತನಕ 2 ದಿನಗಳು ಪೂರ್ಣವಾಗಿ ನನ್ನ ಜೊತೆ ಭಾಗವಹಿಸಬೇಕು. District Governor and Manjunath Murthy together with other guests lit the lamp. Mayor of Mangalore, Mr. Mahabal Marla, addressed the gathering. ಎಲ್ಲಿವರೆಗೆ ಮುಂದುವರೆದೆ ಅಂತ ಹೇಳಿದ್ರೆ ಮೊದಲ ಜೀವನ ಏನು ಅಂತ ನಾವಿನ್ನು ಪುನಃ ಕಲಿಯುವಂತ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆಮೇಲೆ ಹಿರಿಯವರು ಈ ಜಿಲ್ಲೆಯನ್ನು ಕಟ್ಟುವಾಗ, ಈ ನಾಡನ್ನು ಕಟ್ಟುವಾಗ, ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತಂದು ನಿಲ್ಲಿಸುವಾಗ ಇದೆಲ್ಲ ಅವರ ಸರಿ ಇತ್ತು. ಆದರೆ ನಾವು ಈಗ ನಮ್ಮನ್ನು ಕಲಿಸಿದ್ದು ಜಾಸ್ತಿ ಉದ್ಯೋಗರಾಗಿ ಮಾಡಿದ್ದಾರೆ ಜಿಲ್ಲೆಯ ಜನರನ್ನು. ವಿದ್ಯಾವರ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣವಾದ ಬೆಳವಣಿಗೆ ಕಂಡಂತ ನಮ್ಮ ಜಿಲ್ಲೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರುಗೊಳಿಸಿದಂತ ಜಿಲ್ಲೆ. ಆದರೆ ಈ ವಿಷಯದಲ್ಲಿ ಅವರು ಕೊಟ್ಟದನ್ನು ಬಿಟ್ಟು ಈಗ ಪುನಃ ನಾವು ಕೈಲಿಕ್ಕೆ ಪಾಠ ಮಾಡಬೇಕಾದಂತ ದಿನಗಳು ಬರ್ತಾ ಇದೆ. ನನ್ನ ಅನಿಸಿಕೆಯ ಪ್ರಕಾರ ಜೀವನದಲ್ಲಿ ನಮ್ಮ ಹಿರಿಯ ತಲೆಮಾರು ನಾವು ನೋಡಿದ್ರೆ, ನಾವು ಬಾಲ್ಯದಲ್ಲಿರುವಾಗ, ಮಕ್ಕಳಾಗಿರುವಾಗ, ಅವಾಗ ಲಯನ್ಸ್ ಕ್ಲಬ್ ಅಂತ ಹೇಳಿದ್ರೆ ನಮಗೆ ಮಲ್ಲಿಗಟ್ಟೆ ಲಯನ್ಸ್ ಕ್ಲಬ್ ಒಂದು ಅಗಾಧ ಪ್ರಮಾಣವಾದ ಸಮಾಜ ಸೇವೆಯನ್ನು ಮಾಡುವಂಥದ್ದು ನಮಗೆ ಈಗಲೂ ನೆನಪಿದೆ. ನಮ್ಮ ಶಾಸ್ತ್ರಿಗಳಿದೆ, ಶಾಸ್ತ್ರಿಗಳು, ಅವರು ನಮ್ಮ
ಡಾಕ್ಟರ್ ಬಂಡಿಯವರು ಮತ್ತು ಅನೇಕ ಜನ ನಮ್ಮ ಹಿರಿಯರು, ನಮ್ಮ ಮಾರ್ಗರವರು, ಕೃಷ್ಣಮಾರ್ಗರವರು ಮತ್ತು ಅವರ ಅವೆಲ್ಲ ಬಾಲ್ಯದಿಂದ ನೋಡಿದಂತ ಅವರ ಸಮಾಜ ಜೀವನ ನೋಡಿದರು. ಅದನ್ನು ನಾವು ಸ್ವಲ್ಪ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. The governor gave his inaugural address. ನಾನು ಸುಮಾರು 89ರಲ್ಲಿ ನನ್ನ ಪದವಿಯನ್ನು ಮುಗಿಸಿದ ನಂತರ 94ನೇ ಸಾಲಿನಿಂದ ಒಬ್ಬ ಇಂಡಿಪೆಂಡೆಂಟ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡುವಂತ ಅವಕಾಶ ಸಿಕ್ಕಿತು. ಮೊದಲನೇದಾಗಿ ನಾನು ವಕೀಲನಾಗಿರೋದ್ರಿಂದ ನಾನು ಎಲ್ಲ ತಿಳ್ಕೊಂಡಿದ್ದೇನೆ, ನನಗೆಲ್ಲ ಬೇಕು. ಜೊತೆಗೆ ನಾನು ಫ್ರೀಯಾಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಎಂಬ ಭಾವನೆ ನನ್ನ ಹಿರಿಯ ವಕೀಲರು ಆದಷ್ಟು ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಸ್ನೇಹಿತರ ಜೊತೆಗೂಡಿ ಬಂದಾಗ ನನ್ನ ಭಾವನೆ ಅದಾಗಿದೆ. Second VDG and Lion Kavita Shastri and Lion MG Melanta felicitated. ಆದರೆ ಅವನ ಸುಖದಲ್ಲಿ ಹೊರಗ ಸುಖವೂ ಇದೆ ಅಂತ ನಾವು ನೈತಿಕೆಯಿಂದ ನಾವು ತೋರಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಾನು ಮಂಜುನಾಥ್ ಮೂರ್ತಿ ಅವರಿಗೆ ಅಭಿನಂದನೆ ಕೊಡ್ತೇನೆ. ಯಾಕೆಂದ್ರೆ ಅವರು ಗವರ್ನರ್ ಆಗಬೇಕಾದ್ರೆ ನಮ್ಮ ಮೊದಲನೇ ಮೀಟಿಂಗಲ್ಲಿ ಹೇಳಿದ್ರು ಕವಿದಾಗ ಇಲ್ಲಿ ನಾವು ಒಂದು ಖಂಡಿತವಾಗಿ ಮದುವೆ ದಿನ ಕಾರ್ಯಕ್ರಮ ಮಾಡಲೇಬೇಕು. ಈ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಕುಟುಂಬ ಪದ್ಧತಿ ಇದನ್ನೆಲ್ಲ ನಮಗೆ ಕಲಿಸಿಕೊಡ್ತಾ ಇದೆ. ನಾವು ಈ ಒಂದು ಭವ್ಯವಾದ ಪರಂಪರೆಯಲ್ಲಿ ಬೆಳೆದವರು. ಆದರೆ ಈಗ ನಮ್ಮ ಮೇಯರ್ನವರು ಹೇಳಿದಂತೆ ನಾವು ಈ ಫ್ಯಾಕ್ಟ್ರಿ, ಹಣ ಮಾಡುವ ಫ್ಯಾಕ್ಟ್ರೀಸ್ನಲ್ಲಿ ನಾವು ಅದನ್ನೆಲ್ಲ ಕಳ್ಕೊಳ್ತಾ ಇದ್ದೇವಾ ಎಂಬ ಒಂದು ಇದನ್ನು ಕಲಿಬೇಕಾದ್ರೆ ಒಂದು ಮಾತಿದೆ, ನಾಯಿ ಮನೆಯನ್ನು ನೀರಿಗೆ ಹಾಕಿದ್ರೆ ಹೋಗುತ್ತದೆ, ಆದರೆ ಯಾವುದೇ ಪ್ರಾಣಿಯನ್ನು ನೀರಿಗೆ ಹಾಕಿದ್ರೆ ಅದು ಈಗ್ತದೆ. ಅದು ಈಗುವಂಥದ್ದು ಅದರ ಸ್ವಭಾವ ಗುಣ. ಗಾಳಿ ತಂಪಾಗಿ ಬೀಸುತ್ತದೆ, ಬೆಂಕಿ ಬಿಸಿಯಾಗಿರ್ತದೆ, ಇದು ಸ್ವಭಾವಜನ್ಯವಾದ ಗುಣ. ಅದೇ ರೀತಿ ಕೌಟುಂಬಿಕ ಜೀವನ ನಮ್ಮ ಸ್ವಭಾವಜನ್ಯವಾದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಬೆಳೆದಂತ, ನಾವು ಉಳಿದಂತ ಸಂಸ್ಕೃತಿ ಈ ಕುಟುಂಬ ಪದ್ಧತಿ. And Praveen Shetty gave away the vote of thanks. Arevole Sadashiv Rao completed the program. Prasad Guruji started the session. ಮನುಷ್ಯನಿಗೆ ಅವಾಗ ಹೇಳ್ತಾರೆ 3 ಮೂಲಭೂತ ಅವಶ್ಯಕತೆಗಳು: ಹೊಟ್ಟೆಗೆ, ಬಟ್ಟೆಗೆ, ಇಲ್ಲಿಗೆ ಸ್ಥಳ. ಈಗ ನಾವು ಎಲ್ಲರನ್ನ ನೋಡಿದ್ರೆ 3 ಅಗತ್ಯಗಳು ಪೂರೈಕೆ ಆಗಿದೆ ನನಗೆ. ಹೌದಲ್ಲ? ಹೊಟ್ಟೆಯ ವಿಚಾರ ಬಂದಾಗ ನಾವು ಬಂದಾಗ ಜೀವನದ ಸಾಮಾಜಿಕ ವ್ಯವಸ್ಥೆ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಗಂಜಿ, ಉಪ್ಪಿನಕಾಯಿ ಇಂಥದ್ದೇ ನಾವು ಜೀವನ ನಡೆಸಿದ್ವಿ. ಈಗ ಬಾಯಿಗೆ ಬಿಡಿಕಟ್ಟು ಮಾಡಿಕೊಂಡು ಬೇಕಾಗಿದ್ದ ತಿನ್ನುವಷ್ಟು ವ್ಯವಸ್ಥೆ ದೇವರು ನಾವು ಮಾಡಿದ್ದಾರೆ. First Lady of the District Nandini Murthy, Bharati Prasad and other prominent personalities were present. Hi, this is Nisha Kothari and you are watching Coastal Time in this news. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು,
ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Two beautiful bus shelters were inaugurated at Brahma Kudlu, which was inaugurated by the First Lady of the District 3170, Nandini Murthy, on either side of the highway. Donated by Lion MGF MG Melanta, member of Lions Club Metropole, during the club's governor's official visit. Lions Club International District 3170 and Kannanagar Tulu Sahitya Academy Mangalore jointly have organized Lions Tulunad Janapada Year 2014-15 on December 28, Sunday from 5 p.m. at the Forum Pizza Mall, Paneshwar, St. Janeshwari Joshi, addressing a press meet at the Press Club Patrika Bhavan in Mangalore. ಡಿಸೆಂಬರ್ 28, 2014 ಭಾನುವಾರದಂದು ಸಂಜೆ 5:05ಕ್ಕೆ ಮಂಗಳೂರು ನಗರದ ಪಾಂಡೇಶ್ವರದಲ್ಲಿರುವ ದಿ ಫೋರಂ ಪಿಜ್ಜಾ ಮಾಲ್ ನಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಏರ್ಪಡಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜಾನಪದ ಸಂಪತ್ತು ಎನ್ನಿಸಿರುವ ಆಯ್ದ ಮೂಲ ತುಳು ಜಾನಪದ ಕಲಾವಿದರಿಂದ ವೈವಿಧ್ಯಮಯ ರಂಗರಂಗಿನ ಕಾರ್ಯಕ್ರಮಗಳು ಹಾಗೂ ಇಂತಹ ಅಮೂಲ್ಯ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸುವಂತಹ ಮಹತ್ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಎಚ್.ಎಸ್. ಮಂಜುನಾಥ್ ಮೂರ್ತಿಯವರು ನೆರವೇರಿಸಲಿದ್ದಾರೆ ಹಾಗೂ ಜ್ಯೋತಿಯನ್ನು ಪ್ರಜ್ವಲನ ಮಾಡಿದವರು ಲಯನ್ ನಂದಿನಿ ಎಂ ಮೂರ್ತಿ, ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಚಂದ್ರಹಾಸ್ ರೈಲಿ, ರಿಜಿಸ್ಟ್ರಾರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವರು ಉಪಸ್ಥಿತರಿದ್ದಾರೆ ಹಾಗೂ ಅಧ್ಯಕ್ಷತೆಯನ್ನು ನಾನೇ ವಹಿಸಲಿದ್ದೇನೆ. ಅಂದು ಗೌರವಾನ್ವಿತ ಅತಿಥಿಗಳಾಗಿ ಲಯನ್ ಎಂ ಕವಿತಾ ಶಾಸ್ತ್ರಿ ಅವರು ಹಾಗೂ ಲಯನ್ ಎಂ ಅರುಣ್ ಶೆಟ್ಟಿ ಅವರು ಇರ್ತಾರೆ. ಸನ್ಮಾನ ಸ್ವೀಕರಿಸಲಿರುವಂತಹ ಜಾನಪದ ಕಲಾವಿದರು ಅಲ್ವ ಕೊರಗಪಶಿಲ್ಪಿ, ಯಕ್ಷಗಾನ ಕ್ಷೇತ್ರ, ಬೆಟ್ಟಂಗಡಿ ತಾಲೂಕು, ದಿನೇಶ್ ಕೊಕ್ಕಡ, ಡೋಲು ಕುಣಿತ, ಬೆಟ್ಟಂಗಡಿ ತಾಲೂಕು, ಮಾಯಿಲಪ್ಪ ಅಖಿಲ, ಆಟಿಕಳಿಂದ, ಸುಳ್ಯ ತಾಲೂಕು, ರಮೇಶ್ ಕಲ್ಲಡ್ಕ, ಶಿಲ್ಪ ಜಾನಪದ ಗೊಂಬೆ ಬಳಗ, ಬಂಟ್ವಾಳ ತಾಲೂಕು, ಸುಧೀರ್ ಬಾಯಿಪುರ, ಲಲಿಪು ಜಾನಪದ ಕೂಟ, ಬಂಟ್ವಾಳ ತಾಲೂಕು, ಕೊರಕೋಲು, ತುಳು ಪಾಟಣ, ಸುಳ್ಯ ತಾಲೂಕು, ದಯಾನಂದ್ ಕತ್ತಲ್ ಸರ್ ಕಾರ್ಯಕ್ರಮ ನಿರ್ವಹಣಾಕಾರರಾಗಿ ಭಾಗವಹಿಸುತ್ತಾರೆ ಹಾಗೂ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಅವರು ಮಂಗಳೂರು ಹೀಗೆ ಇಂತಹ ಗುರುಪ್ರಿಯಾ ನಾಯಕ್ ಇವರ ನಾಯಕತ್ವದಲ್ಲಿ ಪ್ರಖ್ಯಾತ ಯುವತಿ ಮಂಡಲ ನಳಿನಿ ಇವರಿಂದ ಜಾನಪದ ಕುರಿತಗಳನ್ನು ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. That's all for now. We'll be back with more news on the same channel at the same time. Till then, from all of us, it's goodbye.